ಅವೆನ್ಯೂ ರಸ್ತೆಯಲ್ಲಿ ಹಾಡ ಹಗಲೇ ದರೋಡೆಯಾಗಿದೆ. ಚಾಕುವನ್ನ ತೋರಿಸಿ ಕೈಕಾಲು ಕಟ್ಟಿ ಲೂಟಿ ಮಾಡಿದ್ದಾರೆ. ಹಾಡು ಹಗಲೇ ಬೆಳ್ಳಿ ವ್ಯಾಪಾರಿ ಮನೆ ದರೋಡೆ, ಗನ್ ತೋರಿಸಿ ಕೈಕಾಲು ಕಟ್ಟಿ ಲೂಟಿ. ರಾಜ್ಯದಲ್ಲಿ ದರೋಡೆಕೋರರ ಹಾವಳಿ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ. ಬೀದರ್, ಮಂಗಳೂರಿನಲ್ಲಿ ಕೋಟಿ ಕೋಟಿ ಹಣ ದರೋಡೆ ಘಟನೆಗಳು ಮಾಸುವ ಮುನ್ನವೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ದರೋಡೆಕೋರರ ಗ್ಯಾಂಗ್ ಒಂದು ಅಟ್ಟಹಾಸ ಮೆರೆದಿದೆ. ನಗರದ ಚಿನ್ನ ಬೆಳ್ಳಿ ಮಾರಾಟದ ಹಬ್ ಆಗಿರುವ ಅವೆನ್ಯೂ ರಸ್ತೆ ಸಮೀಪ ಮನೆಗೆ ನುಗ್ಗಿದ ದರೋಡೆ ಗ್ಯಾಂಗ್ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಹಾಗೂ ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಅವೆನ್ಯೂ ರಸ್ತೆಯ ಆರ್ಟಿ ಸ್ಟ್ರೀಟ್ ನಿವಾಸಿ ನಾಗರಾಜು ಎಂಬಾತ ಬೆಳ್ಳಿ ಆಭರಣ ತಯಾರಿ ಕೆಲಸ ಮಾಡ್ತಿದ್ದಾರೆ. ನಾಗರಾಜು ಮತ್ತು ಅವರ ತಾಯಿ ಮನೆಯಲ್ಲಿದ್ದಾಗ 4 ಮಂದಿ ದರೋಡೆಕೋರರು ಏಕಾಏಕಿ ಮನೆಗೆ ನುಗ್ಗಿದ್ದಾರೆ. 2 ಚಾಕು 2 ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ನಂತರ ನಾಗರಾಜು ಕುತ್ತಿಗೆಗೆ ಚಾಕು ಇಟ್ಟು ಧಮಕಿ ಹಾಕಿ ತಾಯಿ ಮಗನ ಕೈಕಾಲು ಕಟ್ಟಿ ಹಾಕಿದ್ದಾರೆ. ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ 25,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಸಡನ್ ಆಗಿ 4-5 ಜನ ಮನೆಗೆ ನುಗ್ಗಿ ಕೈ ಎಲ್ಲ ಕಟ್ಟಿ ಏನೇನಿದೆ ತಕ್ಕೊಡಿ ಅಂತಿದ್ರು. ಸಿಚುಯೇಷನ್ ನಾವು ಪ್ಯಾನಿಕ್ ಆಗಿಬಿಟ್ವಿ ಸರ್. ಆ ಟೈಮಲ್ಲಿ ಅವ್ರ ಹತ್ರ ನೈಫ್ ನೋಡಿ ಮತ್ತು ಗನ್ ನೋಡಿ ನಾವು ಪ್ಯಾನಿಕ್ ಆಗಿಬಿಟ್ವಿ. ಮನೆಯಲ್ಲಿ ಅಮ್ಮವರು ಏನು ಮಾಲೆ ಎಲ್ಲ ಇತ್ತು ಅದೆಲ್ಲ ಬಿಚ್ಚಿಕೊಟ್ಬಿಟ್ರು ಅವ್ರಿಗೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಹಾಡು ಹಗಲೇ ಘಟನೆ ನಡೆದಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಮನೆ ಮಾಲೀಕ ನಾಗರಾಜು ಬೆಳ್ಳಿ ವಸ್ತುಗಳ ತಯಾರಿ ಕೆಲಸ ಮಾಡ್ತಾ ಇದ್ದು ದುಷ್ಕರ್ಮಿಗಳು ಫಾಲೋ ಮಾಡಿ ದರೋಡೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಆರ್ಟಿ ಸ್ಟ್ರೀಟ್ನಲ್ಲಿ 1 ತಿಂಗಳ ಹಿಂದೆ ಕೂಡ ಇದೇ ರೀತಿಯ ಕೃತ್ಯ ನಡೆದಿದ್ದು ಶಾಪ್ ಒಂದಕ್ಕೆ ನುಗ್ಗಿದ ಗ್ಯಾಂಗ್ ಆಭರಣ ದೋಚಿದ್ರಂತೆ. ಏರಿಯಾದಲ್ಲಿ ಆಗಾಗ ಈ ರೀತಿಯ ಕೃತ್ಯಗಳು ನಡೀತಾ ಇದ್ದು ಸ್ಥಳೀಯರ ನಿದ್ದೆಗೆಡಿಸಿದೆ. ಪಾಪ ಹಿಂಗಾಗೈತೆ, ನಮಗೂ ಭಾಳ ಬೇಜಾರಾಗೋಯ್ತು. ಮನೆಯವ್ರದ್ದು ಹಿಂಗೆ ಆಗ್ತಾ ಇದೆ, ನಾಳೆ ದಿನ ನಮ್ಮವ್ರಿಗೂ ನಮಗೂ ಹಿಂಗೆ ಆಗೋದ್ರೆ ಕಷ್ಟ ಆಗುತ್ತೆ. ರೇಷನ್ ಅಂಗಡಿ ಅವ್ರು ಹೋಗಿತ್ತಂತೆ, ಅದು ನಮಗೂ ಗೊತ್ತಿರಲಿಲ್ಲ. ಮಾರನೇ ದಿನ ಗೊತ್ತಾಯಿತು. ಏನು ಹೇಳೋದಂತೆ ಸರ್, ಇವಾಗ ಅವರು ನೋಡೋಕೆ ಚೆನ್ನಾಗೇ ಇರ್ತಾರೆ, ನಾವು ನೋಡ್ತೀವಿ, ಅವರು ಒಳ್ಳೆಯವ್ರು ಅಂದ್ಕೊಂಡು ಸುಮ್ಮನೆ ಇರ್ತೀವಿ. ಒಳಗಡೆ ಮಾಡೋ ಕೆಲಸ ಯಾರಿಗೂ ಗೊತ್ತಾಗಲ್ಲ. ಸದ್ಯ ಹಾಡು ಹಗಲೇ ನಡೆದ ದರೋಡೆ ಬಗ್ಗೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದರೋಡೆ ಗ್ಯಾಂಗ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.